ಇವಾಗ ಚಪ್ರಿ ಸ್ಟೈಲಲ್ಲಿ ನಾನು ಹೆಡ್ತಿನ ನಮ್ಮ ಅಮ್ಮನ್ ಮೀಟ್ ಮಾಡ್ಸಕ್ ಹೋಗ್ತಿದ್ದೀನಿ. ಇಬ್ರು ಮದುವೆ ಆಗಿದೀವಿ. ಇವಾಗ ನಾನು ಮದುವೆ ಆಗಿ ಬಂದ್ಮೇಲೆ ನಮ್ಮ ಅಮ್ಮನ ರಿಯಾಕ್ಷನ್ ಹೆಂಗಿರ್ತದೆ ನೋಡೋ ಬನ್ನಿ. ವಿಜಿ ಮಾವ ಇವನೇ ಗುಡ್ರ ಮಾವ ಅಲ್ಲ ಇವನ್ ವಿಜಿ ಮಾವ. ಕೆಂಪಿದ್ದೋಳ ಇನ್ನೊಂದು ವಿಷಯ ಏನಾಯ್ತು ಅಂದ್ರೆ ಒಂದು ಅನ್ಸರ್ಟೇನಿಟಿ ಆಗ್ಬಿಟ್ಟದೆ. ಅದನ್ನ ನಾಳೆ ಬ್ಲಾಗಲ್ಲಿ ಹೇಳ್ತೀನಿ. ಕುಳ್ಕೊಳ್ಳಿ ನಿಂಗೆ ಯಾರು ಇಷ್ಟ ಅಂತ ಕೇಳು. ಸರತ್ತು ಮಾವ ಅಂತ ಹೇಳು. ಇಳಿಸ್ತೀನಿ ಅದಕ್ಕೆ ಸರತ್ತು ಮಾವ ಅಂತ ಹೇಳು. ಗೈಸ್ ಎಲ್ಲ ಕನ್ನಡದ ಮಕ್ಕಳಿಗೂ ಈ ನಿಮ್ಮ ಕನ್ನಡಿಗ ಮಾಡೋ ನಮಸ್ಕಾರ. ಇವತ್ತು ನೋಡಿ ನಿಮ್ಗೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಗೈಸ್ ಇವತ್ತು ಬೆಳಗ್ಗೆ ವಿಡಿಯೋ ಸ್ಟಾರ್ಟ್ ಮಾಡ್ತವನಿ. ಕೊಳ್ಳಿ ಬಂದವಳೆ, ನಮ್ಮಮ್ಮ ಬಂದೈತೆ, ನಮ್ಮ ಚಿನ್ನು ಬಂದವನೆ. ಇದು ಆಕ್ಚುಲಿ ಚೆನ್ನಾಗಿರೋದು. ಇವಾಗ ಬೆಳಗ್ಗೆ ಅಂದ್ರೆ 12 ಗಂಟೆ ಒಳಗೇನೋ ಅದು ಬೆಳಗ್ಗೆನೆ, 12 ಗಂಟೆ ಆದ್ಮೇಲೆ ಅದು ಮಧ್ಯಾಹ್ನ. ಅರ್ಥ ಆಯ್ತಾ? ಅಯ್ಯೋ ನನ್ನ ಮಗದೇ. ನಿಮ್ಗೆ ಯಾವ ತಾತ ಬೇಕು? ನಿಂಗೆ ತಾತ ಬೇಕಾ ಅಜ್ಜಿ ಬೇಕಾ? ಕುಳಿ ನಂಗೆ ಅಜ್ಜಿ. ತಾತ ಬೇಡ? ಬೇಡ. ಯಾಕೆ? ಹೊಡಿತದೆ. ಏನು ಹೊಡಿತದೆ? ನಿಂಗೆ ಹೊಸ ಅಜ್ಜಿ ಬೇಕಾ? ನಿಂಗೆ ಹೊಸ ಅಜ್ಜಿ ಬೇಕಾ ಹಳೆ ಅಜ್ಜಿನೇ ಬೇಕಾ? ಹಳೆ ಅಜ್ಜಿನೇ ಸಾಕು. ಕ್ಯಾ ಬಾತ್ ಹೈ ಸರ್, ಕ್ಯಾ ಬಾತ್ ಹೈ ಸರ್. ಏಯ್ ನಮ್ ದೊಡ್ಡಪ್ಪಂಗೆ ಇನ್ನೊಂದು ಮಾಡ್ತೀವಿ ಕಣೆ. ಮಾಡಿದ್ರೆ ಮಾಡ್ಕೋ ಹೋಗು, ನಂಗೆ ಅಜ್ಜಿನ ಸಾಕು. ಇಲ್ಲ ಹೊಸ ಅಜ್ಜಿ, ಈ ಹೊಸತನ ತರ್ಬೇಕ ಕಣೆ ಯಾವಾಗ್ಲೂ. ಏನ್ ಬಗಳ್ತಾ ಇದೀಯೋ ಶನಿ ಮುಂಡೆದೆ. ಹೊಸ ಅಜ್ಜಿ ಬ್ಯಾಡಪ್ಪ, ಅದೇನೇನೋ ಮಾಡ್ಬಿಡುತ್ತೆ ನಂಗೆ. ಕುಳ್ಳಂದಿ ಅಂತಿಂತ ಕುಳ್ಳಂದಿ ಅಲ್ಲ ನೀನು. ಗೈಸ್ ಇವಾಗ ನಮ್ ಕರ್ಗಿ ಎತ್ಕೊಂಡು ನಾವು ಅಲ್ಲಿ ತಗೋಯ್ತವನೆ. ಗೈಸ್ ನಮ್ಮ ಅಣ್ಣ ಸುಂಟಿಗೆ ನೀರು ಹೊಡಿಸ್ತವನೆ. ಇಲ್ಲೇ ನೋಡಿ ನಮ್ಮ ಅಣ್ಣ. ಅಣ್ಣ ಗೈಸ್ ಹೊಲ್ಕ್ ಬಂದು ನಮ್ಮ ಚಿನ್ನು ಗಾಡಿ ಬೇಕಂತೆ. ಅವನಿಗೆ ಬುಲೆಟ್ ಓಡ್ಸಕ್ ಆಗಲ್ಲ ಅಂತಂದು ಅದಕ್ಕೋಸ್ಕರ ಸ್ಪ್ಲೆಂಡರ್ ಕೊಟ್ಟು ಕಳಿಸ್ತವನಿ. ಯಾವುದೋ ಫಂಕ್ಷನ್ ಇದ್ದಂತೆ ಹೋಗಿದ್ದು. ಹುಷಾರಾಗಿ ಹೋಗಿದ್ಬಾ ಮಗ. ಗೈಸ್ ಇವತ್ತು ಎಲ್ಲೂ ಏನೂ ಇಲ್ಲ ಕೆಲಸ. ರೀಲ್ ಶೂಟ್ ಐತೆ, ಅದು ಬಿಟ್ರೆ ಇನ್ನೇನು ಇಲ್ಲ. ಯಾವ್ದಾದ್ರು 1 ಡೇ ಟ್ರಿಪ್ ಹೋಗುವ ಅಂತ ಅಂದ್ಬಿಟ್ಟು ಪ್ಲ್ಯಾನ್ ಆಗ್ತವನೆ. ಎಲ್ಲಿಗೆ ಹೋಗುವ ಏನು ಮಾಡವ ಅದಕ್ಕೋಸ್ಕರ ವಿಜಿಗೆ ಫೋನ್ ಮಾಡವನಿ. ವಿಜಿ ಬಂದ ಈ ಕಡೆಗೆ. ನಮ್ಮ ಶಶಾಂಕನು ಬರ್ತಾನೆ. ನಾವು 3 ಜನ ಬಿಟ್ಟರೆ ನಮ್ಮ ಸಂಜೋಣ ಹೋಗಂಗೆ ಫೋನ್ ಮಾಡ್ತೀನಿ. ನಮ್ಮ ಸಂಜೋಣ ಫೋನ್ ಮಾಡಿದ್ರೆ ನಮ್ಮ ಸಂಜೋಣ ಕರ್ಕೊಂಡು ಈ ಕಡೆ ಮೈಸೂರಿಗೆ ಹೋಗುವ ಅಂದರೆ ಮೈಸೂರು ಸಿಟಿ ಏನು ನೋಡ್ತೀವಿ. ಈ ಕಡೆ ನೇಚರು SD ಕೋಟೆ, ಈ ಕಡೆಯಿಂದ 1-1.5 ಗಂಟೆ ಟ್ರಾವೆಲು. ಕಬಿನಿ ಸೈಡ್ ಹೋಗುವ ಅಂತ ಪ್ಲ್ಯಾನ್ ಆಗ್ತೇವೆ. ನೋಡುವ ಏನಾಯ್ತದೆ. ಡೊಂಗಿ ನೋಡಿ ನನ್ನ ಮಿಸ್ಸಸ್ ನನ್ನ ಇಡ್ತೀವಿ ಬಂದವಳೆ. ಈ ಕಡೆ ತಿರುಗಿ ಸ್ಮೈಲ್ ಕೊಡೋದು ಹೆಂಗೆ? ಸ್ಮೈಲ್ ಕೊಡ ಇಲ್ಲಿ. ಅಲ್ಲೋಡಲ್ಲೇ ಹೆಂಗ್ ಬಂದ ಮುಂದಕ್ಕೆ. ಲೇ ಡೊಂಗಿ, ಎಲ್ಲ ಕಮೆಂಟಲ್ಲಿ ವಿಜಿ ಏನಕ್ಕೆ ಮನಿ ಕಳಕ್ ಬತ್ತಲ್ಲ, ಜಿನಳಿ ಏನಕ್ಕೆ ಮನಿ ಕಳಕ್ ಬತ್ತಲ್ಲ ಅಂತ ಕೇಳ್ತಾ ಇರ್ತಾರೆ. ಅದಕ್ಕೆ ಆನ್ಸರ್ ಕೊಡು. ಇವಾಗ ಕ್ವಶನ್ ಕೊಡ್ತು. ಕ್ವಶನ್ಗೆ ಆನ್ಸರ್ ಕೊಡು. ಕ್ಲೋಸ್ ಮಾಡ್ಕೊಂಡ್ ಬರೋದೇ 12 ಗಂಟೆ ಆಯ್ತು. ಅಲ್ಲಿಂದ ಇಲ್ಲಿ ಬರಕಂತ ತಿರಕಾಲಿ. ಎಲ್ಲಿ ಏನ್ ಕ್ಲೋಸ್ ಮಾಡೋದು? ಬಾರ್ ಕ್ಲೋಸ್ ಮಾಡಿದೆ 12 ಗಂಟೆ. ದೇವಸ್ಥಾನ ಕ್ಲೋಸ್ ಮಾಡೋದು 12 ಗಂಟೆ ಆಯ್ತದಂತೆ. ಅಲ್ಲಿಂದ ಬರೋದು, ಅಲ್ಲಿ ಹೋಗ್ಬಿಟ್ಟು ಊಟ ಉಂಡ್ಬಿಟ್ಟು ಅಟ್ಲಿ ಮನಿ ಕಳೆದಿರೋದೆ. ಏಕೆ ನಮ್ಮ ಅಟ್ಲಿ ಬಂದ್ಬಿಟ್ಟು ಊಟ ತಿನ್ಬಿಟ್ಟು ಇಲ್ಲೇ ಮನಿಕೋ ಇಲ್ಲ ವಿದ್ಕೋ. ನಾನು ಡೈಲಿ ನಾನ್ ವೆಜ್ ತಿನ್ನೋದು ಮಾಡ್ಕೊಡಿ. ಸರಿ ಆಯ್ತು ಮಾಡಿ ಸರ್. ಅಯ್ಯೋ ಅದಕ್ಕೇನಲ್ಲ, ನಿನ್ ಎಡ್ತಿಗಿಂತ ಇತ್ಲಾ ಮಾಡ್ಕೊಡ್ತೀನಿ ಬಿಡ್ಲ. ನೋಡಿ ಗೈಸ್ ಕಮೆಂಟ್ ಅಲ್ಲಿ ಬಾಯಿಗೆ ಬಂದಂಗ ಹೋಗಿರಿ. ಈ ಲೋಪರ್ ನನ್ನ ಮಗ ಬತ್ತೆ ಅಲ್ಲ. ನಾನು ಹೇಳ್ತೀನಿ ಬಲ 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 ಮಚ್ಚ ಅಂತ. ನಿಮ್ ಬತ್ತೆ ಮನೆ ನಾವು ಕ್ಲೋಸ್ ಮಾಡಿದೆ 11 ಗಂಟೆ ಆಯ್ತಲ್ಲ. ಅಲ್ಲಿಂದ ಬಂದು ಊಟ ಮಾಡ್ಕೊಂಡ್ ಬರ್ಕತ್ತೀನಿ ನಾನು. ಊಟ ಮಾಡ್ಬಿಟ್ಟು ಅಂದ್ರೆ ಊಟ ಮಾಡಿ ತಿರ್ಗಿ ಎಲ್ಲಿಗೆ ಏನ್ ಬರೋದು ಅಂತ ಅಂದ್ಬಿಟ್ಟು ಅವ್ರ ಅಟ್ಲೆ ಬಿಟ್ಕೊತಾನೆ. ಇವಾಗ ಟ್ರಿಪ್ ಕರ್ಕೋಯ್ತವನ್ನೆಲ್ಲ. ಯುರೋಪ್ ಹೋಯ್ತಾವಿ. ಇಲ್ಲೇ ಒಂದ್ ದಿವಸ ಅಲ್ಲಿಗೆ ಕರ್ಕೋಯ್ತೀನಿ ಬಿಡ ನನ್ನ ಮಗನೆಲ್ಲ. ಗೈಸ್ ಇವಾಗ ಚಪ್ರಿ ಸ್ಟೈಲಲ್ಲಿ ನೀನೊಂದು ಚಪ್ರಿ ಸ್ಟೈಲ್ ಮಾಡ. ನೀ ಚಪ್ರಿ ಸ್ಟೈಲ್ ಫುಲ್ ಈ ಚಪ್ರಿ ಸ್ಟೈಲ್ ಇವಾಗ ಚಪ್ರಿ ಸ್ಟೈಲಲ್ಲಿ ನಾನು ಹೆಡ್ತಿನ ನಮ್ಮ ಅಮ್ಮನ್ ಮೀಟ್ ಮಾಡ್ಸಕ್ ಹೋಗ್ತಿದ್ದೀನಿ. ನಮ್ಮ ಅಮ್ಮನ್ ಸೊಸೆ ಬಾರ ನೀ ಮತ್ತೆ ಮೀಟ್ ಮಾಡಿಸ್ತೀನಿ. ಬಾರಲೇ ನಾಚಿಕೆ ನೋಡು ಹುಡುಗಿಗೆ ನಾಚಿಕೆ ನೋಡು. ನಾಚಿಕೆ ಬರ್ತೀವಾಗಲ್ಲ ಹುಡುಗ ಕಾಂತ ಬಂದೇ ಬಿಡ್ತಾವೆ. ನಿಮಿಷ ಓಹೋ ಉನಾರ ವಿಜಿ ಇದೆ.
ಇದು ನಾನು ಹಾಕೋದು ನೀನು ಹಾಕೋ. ನನಗೆ ಇದೇ ಓನರು, ನಿಮ್ಗೆ ಇದೇ ಓನರು. ಅಯ್ಯಯ್ಯೋ ನೀನ್ ಯಾರು? ಇಬ್ರು ಮದುವೆ ಆಗಿದೀವಿ ಇವಾಗ. ನಾನು ಮದುವೆ ಆಗಿ ಬಂದ್ಮೇಲೆ ನಮ್ಮ ಅಮ್ಮನ ರಿಯಾಕ್ಷನ್ ಹೆಂಗಿರ್ತದೆ ನೋಡೋ ಬನ್ನಿ. ಅಮ್ಮ ನಿನ್ ಸೊಸೆ ಬಂದವಳು ನೋಡು. ಅಮ್ಮ ಅಮ್ಮ ನಿನ್ ಸೊಸೆ ಬಂದವಳು ನೋಡು. ಆಯ್ತು, ಹಾಕಲ್ಲ ವಿಜಯ್. ಅಮ್ಮ ಬೊಮ್ಮೆಲಿ ನಿಜವಾದ ಸೊಸೆ ಕರ್ಕೊಂಡು ಬಂದೆ. ಆ ಬೊಮ್ಮೆಲಿ ಹೊಸೆ ಡೂಪ್ಲಿಕೇಟ್ ಸೊಸೆ ಬೊಮ್ಮೆಲಿ ಎಲ್ಲ ಆಯ್ತು, ಹಾಕ ವಿಜಯ್. ಮೂನಲ್ಲಿ ಹಾಕಬೇಕು. ಹೆಂಗಿದೆ ನಮ್ಮ ಸೊಸೆ ಜೋಡಿ ಹೆಂಗಿದೆ? ಸಸಿಕಲಾ ನಿಂಗೆ ರಿಯಲ್ ಆಗಿ ಮದುವೆ ಆಗಿ ಬಂದು ನಿಂತ್ಕೊಬಿಟ್ಟೆ ಅನ್ಕೊ. ಹುಡುಗಿ ಕರ್ಕೊಂಡ್ ಸಾಕು ಹಿಂಗ್ ಎಕ್ಸ್ಪ್ರೆಷನ್. ಹಿಂಗೆ ಬೆಳಿಗ್ಗೆ ಎಲ್ಲಿಗೆ ಹೋಗಿರ್ತೀನಿ ದೇವಸ್ಥಾನ ತಾಲಿ ಕಟ್ಕೊಂಡ್ ಅವಾಗ ನಿನ್ ಎಕ್ಸ್ಪ್ರೆಷನ್ ಹೆಂಗಿರ್ತದೆ? ಏನ್ ಬಗಳ್ತಾ ಇದೀಯೋ ಶನಿ ಮುಂಡೆದೆ? ಹಿಂಗೆ ಒಂದು ಚಪ್ಪಲಿ ಅಂತಲ್ಲ ಜೋಡೆಲ್ಲ ಮದುವೆ ಹಿಂಗೆ ಸಣ್ಣ ಬಾಕ್ಸ್ ಆಗೋದಕ್ಕೆ ನಾನೇನ್ ಬಾಕ್ಸ್ ಸಣ್ಣ ಹಿಂಗೆ ಕರ್ಕರ್ಗಿರೋಳ್ಳೆ ಮದುವೆ ಆಯ್ತೆ. ಬೆಳಗಿರೋಳ್ಳಾರ ಆಯ್ತು ಸರಿ, ಹೇಗೆ ಜೋಡಿ ಆಶೀರ್ವಾದ ಮಾಡು ನಮ್ದು. ಚೆನ್ನಾಗಿದೆ ಜೋಡಿ. ಹ್ಯಾಪಿ ಮ್ಯಾರಲ್ಲಿ. ನಿಮ್ಮ ಅತ್ತೆ ಜೊತೆ ಮಾತಾಡಲ್ಲ? ಜಾಸ್ತಿ ಮಾತಾಡಲ್ಲ ವಿಜಯ್ ಮುಚ್ಕೊಂಡು. ಅತ್ತೆ ಆಶೀರ್ವಾದ ತಗೊಳ್ಳಲ್ಲ. ಅತ್ತೆ ಆಶೀರ್ವಾದ ಆಶೀರ್ವಾದ ಮಾಡೋಣ. 1000 ವರ್ಷ ಎಲ್ಲ ನೀ ಹೇಳಮ್ಮ. 1000 ವರ್ಷ ಚೆನ್ನಾಗಿರು. ಇಷ್ಟು ಇನ್ನೊಂದ್ಸತಿ ಸಿಕ್ಕು ಹಿಂಗೆ ಈ ಕಡೆ ಚಿಕ್ಕವ್ರ ಆಶೀರ್ವಾದ. ಬೊಮ್ಮೆ ಚಿಕ್ಕವ್ರ ಆಶೀರ್ವಾದ. ಚಿಕ್ಕವರ ದೇವ್ರ ಇದ್ದಂಗೆ ಆಶೀರ್ವಾದ ಮಾಡಿ. ಗಾಬರಿ ಗಾಬರಿ ಆಗ್ಬಿಟ್ಟಿದವ. ಶರತ್ ಮದುವೆ ಆಗಿದೆ ಅಂತ ಇದ್ದೀರಾ? ಆಹಾ ಓಹೋ ಅಡ್ಗಲ್ಲ ಸರ್ವಿಸ್ ದಿ ಸೋನಾರ. ಅಮ್ಮ ಆದ್ರೆ ಮದುವೆ ಸಿಕ್ಕಾಗಲ್ಲ. ಇಬ್ರು ಜೋಡಿ ಹೆಂಗಿದೆ ಕಮೆಂಟ್ ಮಾಡಿ. ಅದು ಅವ ನೀನ್ ಹಿಂಗನ ಆಶೀರ್ವಾದ ಹಿಂಗನ. ಈ ಕಣ್ಣಲ್ಲಿ ಇನ್ನೀ ಏನೇನ್ ನೋಡ್ಬೇಕೋ ಕಾಣೆ. ನಿಮ್ಮ ಅತ್ತೆಗೆ ಏನಾದ್ರು ಹೇಳೋದಿದ್ರೆ ಹೇಳ ಆಶೀರ್ವಾದ. ಫ್ಯೂಚರ್ ಅಲ್ಲಿ ಹೆಂಗ್ ನೋಡ್ಕತಿ ಅತ್ತೆನ ಅದೆಲ್ಲ ಹೇಳು ಹೊಸಿ. ಫ್ಯೂಚರ್ ಅಲ್ಲಿ ಹೆಂಗ್ ನೋಡ್ಕತಿ ಅತ್ತೆನ ಅಂತ. ಸರಿ ಮಾತಾಡ್ತಾನೆ ಮೂರಲ್ಲಿ ಕುಡಿಸ್ಬಿಡ್ತಾನೆ. ಬರೀ ಮಾತಲ್ಲ ಕೊಂದ್ಬಿಟ್ಟು ಯಾಕೆ ಹೆಂಗ್ ಮಾಡಿ ಹೆಂಗ್ ಮಾಡಲ್ಲ. ಇಷ್ಟು ಕತ್ತೆಲ್ಲ ಕಡ್ತಾ ಹತ್ಕೊಬಿಡ್ತು. ನಿಂಗೂ ಕುಯ್ತ್ಲಾ? ನನ್ನ ಮಗನೇ ಇಲ್ಲ, ಯಾರು ಕುಯ್ಯಲ್ಲ ಅದು. ಎಣ್ಣೆಕ್ಲು ಕುಯ್ಯಲ್ಲ ಕಣ ಅದು. ವಿಜಿ ಮಾವ ಇವನೇ ಕಣೆ. ವಿಜಿ ಮಾವ ಇವನೇ. ಗುಡ್ರ ಮಾವಲ್ಲ ಇವನ್ ವಿಜಿ ಮಾವ. ದೋಳನ್ ಕೊಟ್ಟೆ ಕೆಂಪಿ ದೋಳನ್ ಕುಂಟೆ ಅಂತ ಸಮ ಕೆಂಪಿ ದೋಳನ್ ಕುಂಟೆ ಅಂತ ನಿನ್ನ. ಅಮ್ಮ ನಾವು ಹನಿಮೂನ್ಗೆ ಹೋಯ್ತಿದೀವಿ. ನಾನು ವಿಜಿನ ಇವಾಗ ಒಂಡೆ ಹನಿಮೂನ್ಗೆ. ಈ ಊರಲ್ಲಿ ಏನ್ ನಡೀತಾ ಇದೆ ಗೊತ್ತಾಗ್ತಾನೆ ಇಲ್ವೇ? ನೀನು ಬತ್ಯಾ? ಯಾಕೋ ಇದು ನಿಜ ಮಾಡಂಗ್ ಕಾಣ್ತಾ ಇದೆ. ಬೀಜಿ ನೀವ ಮಾಡ್ಕೊಂಡು ಆಬ್ವಿಯಸ್ಲಿ ಮಾಡ್ತಾನೆ. ಬೀಜಿ ನೀವ ಮಾಡ್ತಾ ಇದೆ. ವಿಜಿನ ಮಾಡ್ಕೊಂಡು ನಿಜ ಮಾಡವ ಅಂತ ಕನ್ಸ ಸಿಕ್ಕಲ್ಲ. ಡೈರೆಕ್ಟ್ ಆಗಿ ಕರ್ಕ ಬಂದ್ ನಿಲ್ಸ್ದಾಗ ನಿಂಗೆ ಸಾಕಾಗ್ಬಿಡ್ತಿ ಅನ್ಬಿಟ್ಟು ಈ ತರ ಒಂದ್ ಟ್ರಿಕ್ಸ್ ಉಪಯೋಗಿಸ್ತಿರೋದು ನಾನು. ಅನುಭವಿಸ್ತಾ ಇದಾವ. ನೀನ್ ಅನ್ಭವಿಸೋ ನಾವೇನ್ ಅನ್ಭವಿಸ್ಬೇಕಾ? ಏನಂತೀವಿ? ಹನಿಮೂನ್ ಓಕೆನಾ? ಒಂಡೆ ಹನಿಮೂನು ನೀವು ಹನಿಮೂನ್ ಓಕೆಯಾ? ಇರ್ಬೇಕು. ಈ ಕುಳಿ ಹೊಡಿತ ನಿಂಗೆ ಬರೋದು ಎಷ್ಟೊತ್ತದ್ದು? ಸಂಜೆ ಇಲ್ಲ, ಇವತ್ತು ನೈಟ್ ಇದ್ದು ನಾಳೆ ಬೆಳಿಗ್ಗೆ ಸಾಕ ವಿಜಯ್. ಚಪ್ರಿ ಸ್ಟೈಲ್ ಪ್ಯಾಂಟು ಚಪ್ರಿ ಕೆಂಪಿ ಮಾಡೋಣ ಮುಂಟೆ. ಹನಿಮೂನ್ ಬರ್ತಿದ್ಯಾ? ನಾನು ಕರ್ಕೊ. ಹನಿಮೂನ್ ನಿನ್ನ ಕರ್ಕೋಬೇಕಾ? ಕೊಳ್ ಮುದಾಗಿ ಲೋ ಚಿನ್ನು. ಹೆಚ್ಚು ಕಮ್ಮಿ 1/4 ಗಂಟೆ 20 ನಿಮಿಷದಿಂದ ವೇಟ್ ಮಾಡ್ತಿರೋದು ನಿಂಗೆ. ವಿಜಿ ಕುಣಿದಾವ ನಂಗೆ ಮೇಕು ಕೇಳಕವೆ. ನಾನು ಹನಿಮೂನ್ಗೆ ಹೋಗ್ಬೇಕು ಅಂತ. ನಮ್ ಚಿನ್ನ ವೇಟ್ ಮಾಡ್ತಿದ್ದ. ಅವನು ಬಂದ ಇವಾಗ. ಹೊರಡು ಬನ್ನಿ ಕಬಿನಿಗೆ ಹನಿಮೂನ್ಗೆ. ರೆಡಿಯಾ? ರೆಡಿ. ಏನು ಬೇಡ. ಮಕ್ಕಳು ಮಾಡೋ ಹೆಣ್ಮಗ ಮಾಡ್ಕೊಳ್ಳಿ ನಂಗಾಯ್ತ. ಕೊಟ್ಬಿಟ್ಟು ಏನಿಲ್ಲ. ಯಾಕೆ ಏನಾದ್ ಇವನು ಕೊಟ್ರೆ? ಇವನು ಕೊಟ್ರೆ ಏನಾದ್ರು ವಿಜಯ್? ಇವನು ಕೊಟ್ರೆ ಏನಾದ್ರು ಏನೇನಾರು ಆಗ್ಬಿಡುತ್ತಾ ಕೊಟ್ರ? ಏನೇನಾದ್ರು ಅಂದ್ರೆ ಏನೇನಂದು ಗೈಸ್ ಇಲ್ಲೇ ಯಾವ್ದೋ ಒಂದ್ ಜಾಗತ್ತವ್ ನಿಲ್ಸ್ತೋ. ಸಿಕ್ಕಾಪಟ್ಟೆ ಚೆನ್ನಾಗದೆ ಅನ್ಕೊಳ್ರಿ.
ಈ ಕಡೆ ಸೈಡ್ ಬತ್ತು ಅಂದ್ರೆ ನೇಚರ್ ನೋಡಕ್ಕೆ ಅಂತ ಬರ್ತೀವಿ, ಬಟ್ ಆದ್ರೆ ಸಮ್ಮರ್ ಸೀಸನ್ ಆಗಿರೋದ್ರಿಂದ ಎಲ್ಲ ಒಣಗೋಗ್ಬಿಟ್ಟದೆ. ಮತ್ತೆ ಗೈಸ್ ಇನ್ನೊಂದು ವಿಷಯ ಏನಾಯ್ತು ಅಂದ್ರೆ ಒಂದು ಅನ್ಸರ್ಟೆನಿಟಿ ಆಗ್ಬಿಟ್ಟದೆ, ಅದನ್ನ ನಾಳೆ ಬ್ಲಾಗಲ್ಲಿ ಹೇಳ್ತೀನಿ. ಕಾರ್ಗೆ ಆಗಿರೋದು ಅನ್ಸರ್ಟೆನಿಟಿ ನಾಳೆ ಬ್ಲಾಗಲ್ಲಿ ಹೇಳ್ತೀನಿ. ಅದ ಟ್ರಿಪ್ಪು ಹನಿಮೂನು ಅನ್ಕ ಬಂದು ಇಲ್ಲಿ ನೋಡಿದ್ರೆ ಹಿಂಗಾಗೋಯ್ತು. ಗೈಸ್ 1 ಡೇ ಟ್ರಿಪ್ ಮುಗೀತು, ನಾನು ಎಂಟಿಸಿದೆ. ಬಾಯ್ ಬಾಯ್ ಗೈಸ್. ಇವಾಗ ಮನೆಗೆ ಹೊರಡುವ ಸಮಯ. ಏನಕ್ಕೆ ಬೇಜಾರಾಯಿತು ಅಂದರೆ ಸಮ್ ಅನ್ಸರ್ಟೆನಿಟಿ ಆಯಿತು. ಅದೇನು ಅಂತ ನಾಳೆ ಬ್ಲಾಗಲ್ಲಿ ತಿಳಿಸ್ತೀನಿ ಗೈಸ್. ನಾಳೆ ಪಕ್ಕ ತಿಳಿಸ್ತೀನಿ. ಓಕೆನಾ? ಇಲ್ಲಮ್ಮ ಫೋನ್ ಮಾಡಲ್ಲ ಆಯ್ತು. ಫೋನಲ್ಲಿ ಹೇಳ್ದಾರ ಫೋನ್ ಇಟ್ಕೊತಿದೆ ಇಲ್ಲ, ಏನಾದ್ರು ಮಾತಾಡ್ದ ಹೇಳು. ಆಯ್ತು, ಏನು ಇಲ್ಲ ಕಣ್ಣಾಡಿ, ಹೇಳು. ಏನು ಇಲ್ಲ ಮಡ್ಗು ಫೋನೇ. RCB ಅವರು ಈ ಸತಿ ಗೆಲ್ತದ. RCB ನಾಳೆ LSC ಮೇಲೆ LSC ಮೇಲೆ ನಮ್ ದೊಡ್ಡವಂಗ್ ಕೇಳಿ, ನಮ್ ದೊಡ್ಡವಾಗ ಇಲ್ವಾ ಅಂತ ನೀನ್ ಕೇಳು. ಏನ ಗೆದ್ಮೇಲೆ ಈ ಮ್ಯಾಚು ಫೈನಲ್ ಫೈನಲ್ ಹೊಡಿತದ. ಓಕೆ ಬಾಸ, ಫೈನಲ್ ಪಕ್ಕ. ಓಕೆ ಬಾಸ. ಮತ್ತೆ ಈಗ ಇವಾಗ ನೋಡ್ತೀನಿ ಬಾ ಬಸ್ಸು. ಗೈಸ್ ಹಟ್ಟಿಗೆ ಬಂದು 1 ಡೇ ಟ್ರಿಪ್ ಅಷ್ಟು ಚೆನ್ನಾಗಿ ಆಗಲಿಲ್ಲ ಅನ್ಕೊಟ್ರಿ. ಸಮ್ ಅನ್ಸರ್ಟೆನಿಟಿ ಹೇಳ್ತಾನೆ ಇದೀನಿ ಅವಾಗಿಂದ. ಏನ್ ಚಿನ್ನು ಹನಿಮೂನ್ಗೆ ಹೋಗಿದೆ ನಾನು. ಚಿನ್ನ ಮಗಳೇ, ನಮ್ಮ ಅಪ್ಪನ ಮಾತಾಡ್ಸೋಗ ಹೋಗು. ನಮ್ಮ ಅಪ್ಪನ ಮಾತಾಡ್ಸೋ. ಎಲ್ಲಿಗೆ ಇದ್ದೀವಿ ಸಮ ನಾವು? ನಾ ಎಲ್ಲಿಗೆ ಹೋಗೋಣಮ್ಮ? ಮೊಟ ತಿಂದ್ಯಾ ಸಮ? ಬರ್ತೀನಿ ಆಯ್ತು. ಹಾಯ್ ಪುಣ್ಣಿಂಗಮ್ಮ. ಹಾಯ್ ಬ್ರೋ. ಗುರು 8845 ಗುರು. ಏನ್ ಗುರು? ಗುರು ಮ್ಯಾಚ್ ಗೆಲ್ತು. ಏನ್ ಗುರು? ಏನಾಯ್ತು ಗುರು? ಇರ್ಸಮ್ಮ ಸುಮ್ಮನೆ ಚಿನ್ನು. ಇರ್ಸಮ್ಮ. ಏನಾಯ್ತು ಗುರು? ತಲೆ ಬಾಧೆ ಗುರು, ತಲೆ ಬಾಗ್ರು ನಿನಗೇನು ದೆಚ್ಚ ಗುರು? ನೀ ಹೆಂಗ್ ಗುರು ಕೇಳ್ತೀಯ? ಇವಾಗಲೇ ಕರ್ಕೊಯ್ತು. ಏನ್ ಹ್ಯಾಟಿ ಕೂಡ ಅವರು ನಟ್ಟಿ ಕುಡಿಯಲ್ಲ ಗುರು. ಗುರು ಥೂ ಬಾಗುರು, ನೀ ಹಿಂಗೆ ಹೇಳ್ಬೇಡ ಇವಾಗಲೇ. ಬಾಗುರು ಟೀ ಆಮೇಲೆ ಟೀ ಕುಡಿಬೇಡ ಗುರು. ಬಾಗುರು ನಾನು ತೋರಿಸ್ಕೊಡ್ತೇನೆ. ಸೀರಿಯಸ್ ಆಗಿ ಹೇಳ್ತಾರೆ ಬಾಗುರು. ಈ ಬಾಗುರು ಸಾಕು. ಬಾಗುರು ಟೀ ಏನ್ ಗುರು? ಕೆಂಪದ ಮಾಡಿ ಕರ್ಕೊಂಡ್ರು. ಎಲ್ಲಿ ಗುರು? ನೀ ಬಾಗುರು. ಏನ್ ಚಿನ್ನ? ನಿಮ್ ದೊಡ್ಡಪ್ಪನ ನಮ್ ದೊಡ್ಡಪ್ಪನ? ನಿಮ್ ತಾತ ಕಣೆ. ಯಾಕೆ ಪಾಪ ಗೈಸ್ ಇದು ಮುಂಡ ಬಾಯಿ ತಾತಗಿದ್ದಾನ್ಕ ಮುಂಡ ತಾತಗಿದ್ದಾನ್ಕ ಬಾ ನೀನು ಕುಳ್ಳಂದೆ. ನಮ್ ಮೌಲ್ಯನೇ ಸರಿ ಗುರು. ಆದ್ರೆ ನಮ್ ಜ್ಞಾನವೇ ನಮ್ ಮೌಲ್ಯ ಚಿನ್ನ ಗುರು. ಅದು ನಮ್ ಫೋನ್ ಮಾಡ್ಬಿಟ್ಟು ಫೋನ್ ಕೊಡ್ತು ನಮ್ ತಾತನ ಅದಿತ್ತು. ಇದು ಹಂಗಿಲ್ಲ ಗುರು. ಇದು ಬರೀ ತರ್ಲೆ ಗುರು. ಇದು ಅಮೂಲ್ಯ ಹೇಳು ಬಂಗಾರ. ಮೌಲ್ಯ ಅಮೂಲ್ಯ ಅಲ್ಲದು ಮೌಲ್ಯ ಬರೀ. ಅಮ್ಮಸ್ತಣ ಯಾಕೆ ಗುರು ಹಂಗಾಡ್ತಿದ್ದು? ಹುಚ್ಚು ಮಾಡಿ 445 ಗುರು. ಮೌಲ್ಯ ಸೊಮ್ಮ ಹಂಗೆಲ್ಲ ಮಾಡ್ಬಾರ್ದು. ದೊಡ್ಡವ್ರು ಚಿನ್ನೋ ಅವ್ರೆಲ್ಲ ಹಂಗೆ ಮಾಡ್ಬಾರ್ದು. ಅಮಸ ಬೈ ಸೂರ್ಯಣ್ಣ ಒಂದು ಹಾಫ್ ಬಾಯ್ಲು ಮತ್ತೆ ಒಂದು ಆಮ್ಲೆಟ್. ಮೈಸೂರು ಮೊಟ್ಟೆ ಬೊಂಡ ಮಾರಲ್ಲ, ಹೊಟ್ಟೆ ಬೊಂಡ ಮಾಡ್ತಾರೆ. ಇಲ್ಲಿ ನೋಡಿ ಎಣ್ಣೆ ನೋಡಿ ಹೆಂಗೈತೆ ಗೈಸ್. ಅಣ್ಣ ಎಣ್ಣೆಲಿ ಎತ್ತಿದೀಯ ನೀನು ಆಮ್ಲೆಟ್? ನಂಗೆ ಅಥವಾ ಹಾಫ್ ಬಾಯ್ಲು? ಹಾಫ್ ಬಾಯ್ಲ್ ಅಲ್ಲ ಇದು ಮೊಟ್ಟೆ ಬೊಂಡ. ಎತ್ತಣ ಎಣ್ಣೆಲಿ ದೇವ್ರ ಭಕ್ತಿ ಇಟ್ಬಿಟ್ಟು ಎತ್ತಿದೀಯ ನೀನು. ಆಮ್ಲೆಟ್ ಹಾಫ್ ಬಾಯ್ಲ್ ಹಾಕೋಣ. ಆಯ್ತು ನೀನು ಆಫ್ ಮಾಡು. ನೀನ್ ನಾಚಿಕೆ ಬಿಡ್ಬೇಕು, ಅವಾಗಲೇ ಆಫ್ ಮಾಡೋದು ನಾನು. ಗೈಸ್ ನಮ್ಮ ಮಟ್ಲಿ ಇವತ್ತು ಬಿಸಿ ಬಿಸಿ ಚಿಕನ್ ಸಾರು ಮಾಡಿರ್ತದೆ. ಚಿಕನ್ ಸಾರು ತಿನ್ಕೊಂಡು IPL ಮ್ಯಾಚ್ ಮಾಡ್ಕೊಂಡು ಅದ್ರ ಕಡೆ ಹೋಗೋಣ. ಅಪ್ಪಯ್ಯ ಆಚೆ ಅದೇ ನಮಸ್ಕಾರ. ಯಾರ್ಯಾರು ಬಂದ? ಪಿಂಕಿ ಬಂದಿಲ್ವಾ? ಮದುವೆ ಕಾರ್ಡು ಗೈಸ್. ನಮ್ಮ ಅತ್ತೆ ಮಗಳು ಮದುವೆ ಯಾವಾಗ ಅಂತ ನೆಕ್ಸ್ಟ್ ಬ್ಲಾಗಲ್ಲಿ ನಾಳೆ ಬ್ಲಾಗಲ್ಲಿ ಹೇಳ್ಕೊಡ್ತೀವಿ. ಅಯ್ಯೋ ಕುಳ್ಳಿ ಭಯ ಪಟ್ಬಿಟ್ಟು ಕುಳ್ಳಿ ಬ್ರೋ ಸಾಲ ತೆಗೆದ್ರಿಸ್ಬಿಟ್ಟೆ ಗುರು. ಏನ್ ಗುರು ಆದ್ರೆ ಏನ್ ಗುರು ದಯ್ಯ ಹಿಂಗ್ ಸಾಕೊಂಡಿದ್ದಾರೆ ಅಟ್ಟಿ ಒಳಗೆ. ಯವಿ ಹುಲಿ ಗುರು. ಆದ್ರೆ ಅಲ್ಲಿ ಕುಣಿತಾಳೆ ಕುಳ್ಳಿ. ಇವಾಗ ನೋಡ್ಬಿಡು 2 ನಿಮಿಷಕ್ಕೆ ಹತ್ಬಿಡ್ತಾಳೆ ನಮ್ ಕುಳ್ಳಿ. ಏನ್ ದೊಡ್ಡ ಅಲ್ಲ ಪೇಪರ್ ಮುಸ್ಕೊಬಿಟ್ಟು ನನ್ನೇ ಎದುರಿಸ್ಬಿಟ್ಟೆ ಅಂತ ಬಂದ ಕುಳ್ಳಂದಿದ್ದು ಗುರು. ಆದ್ರೆ ನೀನ್ ಲುಂಗಿ ಕಟ್ಟೆ ಸ್ಟೈಲ್ ಹೇಳ್ಕೊಡ್ಬೋದು ನಂಗೆ.
ಏನ್ ಸಿಕ್ಕ ಕಟ್ಟಿದೆ ಗುರು ನೀನು. ಬ್ರೋ ಇದು ಫೋನ್ ಮಾಡಿದ್ದ ನಾಳೆ RCB LSG ಮತ್ತೆ RCB ಇರೇ ಕೋಳಿ ಯಾಕೆ ಹಿಂಗ್ ಹೊಡಿತ್ಯಾ? ನಾಳೆ RCB ಮತ್ತೆ LSG ಮ್ಯಾಚ್ ಇತ್ತಲ್ಲ, ಕಬ್ಜಂಗ್ ಫೋನ್ ಮಾಡಿದ್ದೆ. ಅವರು ಬ್ರೋ ಸ್ಟಾರ್ಟಿಂಗ್ ಅಲ್ಲಿ ಹೇಳಿದ್ರು ಹಿಂಗ್ ಟಿಕೆಟ್ ಸಿಗುತ್ತೆ ಅಂತಂದ್ರು. ಅದಾದ್ಮೇಲೆ ಒಂದೊಂದು ಟಿಕೆಟ್ಗೆ 12,000 ಅಂತಂದ್ರು. 12,000 ಎಲ್ಲಿ ಅಪ್ಪ, ಒಂದ್ ಟಿಕೆಟ್ 12,000. ಬೆಂಗಳೂರು ನಾಳೆ ಬೆಂಗಳೂರು ಮತ್ತೆ LSG 12,000 ಅಂದ್ರಣ. ನಾನು ಗೈಸ್ 12,000 ಅಂದ್ರು. ಅದು ನೆಕ್ಸ್ಟ್ ಮ್ಯಾಚ್ DC ಒಂದೇ ಲಾಸ್ಟ್ ಇರೋದು ಬೆಂಗಳೂರಲ್ಲಿ. ಸೊ ಆ ಮ್ಯಾಚ್ ಕಾರು ಹೋಗವ ಅಂತ ನೋಡ್ಕೊಂಡು ನೋಡುವ ಏನಾಯ್ತದೆ ಅಂತ. ಕುಳಿ ಬೆಂಗಳೂರು ಮ್ಯಾಚ್ ನೋಡಕ್ ಬಜ್ಜಾ ನೋಡಕ್ಕೆ ಇನ್ನೂ ಡಿಸೈಡ್ ಆಗಿಲ್ಲ ಅಣ್ಣ ಯಾರು ಅಂತ. ಗೈಸ್ ಇವಾಗ CSK ಮತ್ತೆ KKR ಏನೇನು RCBನ ಗೆಲ್ತಲ್ಲ ಇಲ್ಲಿ 2 ಕುಳಿಗಳು ಹೆಂಗ್ ಕೂತವೆ. ಕುಳ್ಕೊಳ್ಳಿ ನಿಂಗೆ ಯಾರು ಇಷ್ಟ ಅಂತ ಕೇಳು. ಸರತ್ತು ಮಾವ ಅಂತ ಹೇಳು, ಇಳಿಸ್ತೀನಿ. ಅದಕ್ಕೆ ಸರತ್ತು ಮಾವ ಅಂತ ಹೇಳು. ಸರತ್ತು ಮಾವ ಅಂತ ಹೇಳಿ ಇಳಿಸ್ತೀನಿ ನಾನೇ. ಸರಿ ಬಾಯ್ ಇಳಿಸ್ಕೊತೀನಿ ಬಾಬಾ. ನಿಮ್ಮ ಅಕ್ಕ ಅಳ್ತೋಳ ಏನಕ್ಕೆ ತಗೊಂಡ್ಬರ್ತೀಯ ಕುಳ್ಳಂದಿ. ಬಾಮದೇ ನಾನು ಇಳಿಸ್ಕೊತೀನಿ. ಬಿದ್ಯಾ ಇಲ್ಲ ಕಣ ಇದು. ಈ ಕುಳ್ಳಿ ಹೆವಿ ಅಟ್ಯಾಕ್ ಮಾಡ್ತಾಳೆ ನಂಗೆ. ಅಲ್ಲಿ ನೋಡಿ ಹೆಂಗ್ ಅಟ್ಯಾಕ್ ಮಾಡ್ತಾಳೆ ಇವಾಗ ನೋಡಿ. ವಾಪಸ್ ಅಟ್ಯಾಕ್ ಮಾಡ್ತಾಳೆ ನೋಡು. ಊಟ ಇಟ್ಕೊಡು ಸಿಕ್ಕಲ್ಲ ಗೈಸ್. ನಮ್ಮಣ್ಣ ಆಲ್ರೆಡಿ ಬಾರಿಸ್ತಾವನೆ ಬಾಸು. ಅಣ್ಣ ಒಂದು ಪೀಸ್ ತಿನ್ಸೋಣ ನಂಗೋಸ್ಕರ, ತಮ್ಮಗೋಸ್ಕರ. ಕನ್ನ ತಿನ್ಸಲ್ಲ ಮೂವೇ ಸರ್. ಆಯ್ತು ತಿನ್ಸಪ್ಪ, ಏನೋ ಪ್ರೀತಿನೇ ತಿನ್ಸ್ತೀನಿ. ಗೈಸ್ ಒಳ್ಳೆ ಭರ್ಜರಿ ಊಟ ಅನ್ಕೊಳ್ರಿ. ಮುದ್ದೆ, ಕೋಳಿ ಸಾರು. ಮತ್ತೆ ಗೈಸ್ ಇನ್ನೊಂದು ವಿಷಯ ಏನು ಅಂದರೆ, ಯಾರು ಬೆಟ್ಟಿಂಗ್ ಆಡಕ್ಕೆ ಹೋಗ್ಬೇಡಿ. ಎಲ್ಲರೂ ಹೇಳ್ತಿರ್ತಾರೆ ಬೆಟ್ಟಿಂಗ್ ಆಡಕ್ಕೆ ಹೋಗ್ಬೇಡಿ ಅಂತ. ಬೆಟ್ಟಿಂಗ್ ಏನಕ್ಕೆ ಆಡಕ್ಕೆ ಹೋಗ್ಬೇಡಿ ಅಂತ ನಾನು ಹೇಳ್ತೀನಿ. ಬೆಟ್ಟಿಂಗು ಇದು IPL ಬೆಟ್ಟಿಂಗ್ ಆಡೋದು ಇದೆಲ್ಲ ಸೀರಿಯಸ್ ಆಗಿ ಹೆಂಗಂದ್ರೆ, ಈ ಆನ್ಲೈನಲ್ಲಿ ನನಗೇನೆ ಗೇಮಿಂಗ್ ಪ್ರಮೋಷನ್ಸ್, ಬೆಟ್ಟಿಂಗ್ ಪ್ರಮೋಷನ್ಸ್ ಎಲ್ಲ ಬರ್ತದಲ್ಲ, ಅದು ಹೆಂಗಂದ್ರೆ ನೀವು ಹಾಕಿದ್ರೆ ದುಡ್ಡು 100ಗೆ 200% ಸೋಲ್ತೀರ. ಇಲ್ಲೋ 99%ಅಲ್ಲಿ ಎಲ್ಲೋ ಒಂದು 2-3% ಅಷ್ಟೇ ಗೆಲ್ಬೋದು. ಇನ್ನಷ್ಟು ಜನನೂ ಸೋಲ್ತಾರೆ. ಅರ್ಥ ಮಾಡ್ಕೊಳ್ರಿ. ಬೆಟ್ಟಿಂಗ್ ಪ್ರತಿಯೊಂದು ಬೆಟ್ಟಿಂಗೂ ಅಷ್ಟೇ. ನೀವು ಯಾವ್ಯಾವ ಗೇಮಿಂಗ್ ಇನ್ವಾಲ್ವ್ ಆಯ್ತಿರುತ್ತೋ ಪ್ರತಿಯೊಂದೂ ಅದೇ ಥರ ವರ್ಕ್ ಆಗೋದು. ಇದು ರಿಯಲ್ ಅಂತ ಯಾವತ್ತೂ ಆಡಕ್ಕೆ ಹೋಗ್ಬೇಡಿ. ಸುಮಾರು ಮೈನ್ಸ್ ಗೇಮ್ ಅಂತ ಎಲ್ಲ ಬರ್ತದೆ ಗೊತ್ತಾ. ಅಂದರೆ ನೀವು ಇಲ್ಲಿ ಕ್ಲಿಕ್ ಮಾಡಿದ್ರೆ ಅವರು ಅಲ್ಲಿ ಆ ಕಡೆಯಿಂದ ಸಿಸ್ಟಮ್ ಕಡೆಯಿಂದ ಆ ಕಡೆ ನೀವು ಇಲ್ಲಿ ಕ್ಲಿಕ್ ಮಾಡಿ ನಿಮ್ಗೆ ಏನಾದ್ರು ಗೆಲ್ಲಬೇಕು ಅಂತ ಇದ್ರೆ ಮಾತ್ರ ಅದು ಗೆಲ್ಲಕ್ಕೆ ಸಾಧ್ಯ ಆಗಿರುತ್ತೆ. ಆ ಥರ ಬೆಟ್ಟಿಂಗ್ ಆ್ಯಪ್ಗಳು ವರ್ಕ್ ಆಗೋದು. ಅದು ನಾನೇ ನನ್ನ ಅಂದರೆ ಬೆಟ್ಟಿಂಗ್ ಪ್ರಮೋಷನ್ಸ್ಗೆಲ್ಲ ಸುಮಾರು ಜನ ಕೇಳೋರಲ್ಲ, ಆ ಥರ ವರ್ಕ್ ಆಯ್ತದೆ ಅನ್ನೋದು ನನಗೆ ಅದರಿಂದ ಗೊತ್ತಾಯಿತು. ಸೊ ಇವಾಗ IPL ಅಲ್ಲಿ ನಾವು ದುಡ್ಡು ಹೊಡ್ಬೋದು. IPL ಅಲ್ಲಿ ಯಾರಾದರೂ ದುಡ್ಡು ಹೊಡೆದಿರೋದು ನಿಮ್ಮ ಕಣ್ಣು ಮುಂದೆ ಎಕ್ಸಾಂಪಲ್ ಆಗಿ ಅವರ ಇನ್ ಬೇಕಿದ್ರೆ ಜೂಜು, ಇಸ್ಪಿಟ್ಟು, ಆಳು ಮೂಳು ಅದರಲ್ಲೇನೋ ಒಂದು ಪಕ್ಷ ಕೇಳಿರ್ಬೋದು. ಇಸ್ಪಿಟ್ ಆಡಿ ಅಂತ ಹೇಳ್ತಲ್ಲ, ಇಸ್ಪಿಟ್ ಆಡೋದು ಅದು ತಪ್ಪು, ಅದು ಆಡೋಕೆ ಹೋಗ್ಬೇಡಿ. IPL ಎಲ್ಲರೂ ದುಡ್ಡು ಹೊಡೆದವ್ರೆ ಅಂತ ಕೇಳೋಕ್ಕಾಯ್ತದ? ಚಾನ್ಸೇ ಇಲ್ಲ. ಯಾವನೂ ಹೊಡೆದಿರೋಕ್ಕೆ ಸಾಧ್ಯನೇ ಇರಲ್ಲ IPL ಅನ್ನೋ ದುಡ್ಡು. ಸೊ ದಯವಿಟ್ಟು ಅದೇ ಗೈಸ್, ಈ ಬೆಟ್ಟಿಂಗು, ಆಳು ಮೂಳು ನನ್ನ ಮೂರಲ್ಲಿ ಒಂದು ನಡೀತು ಎಕ್ಸಾಂಪಲ್. ಸೊ ಅದಕ್ಕೋಸ್ಕರ ಹೇಳ್ತಿರೋದು. ಸೊ ಬೆಟ್ಟಿಂಗ್ ಆಡೋದು ಬೇಡ ಗೈಸ್, ಯಾರು ಬೆಟ್ಟಿಂಗ್ ಆಡೋದು ಬೇಡ. ನಾನು ಮುಂಚೆ ಆಡಿದ್ದೆ, ಇಲ್ಲ ಅಂತ ಹೇಳ್ತಿಲ್ಲ. ನಾನು PUC ಟೈಮಲ್ಲಿ ಆಡ್ತಿದ್ದೆ. ಸೊ ಏನು ಪಡ್ಕೊಳ್ಳೋದು ಏನೇನು ಅಲ್ವೇ ಅಲ್ಲ, ಏನೂ ಸಿಗಲ್ಲ ಅದರಿಂದ. ನಮ್ಮ ದುಡ್ಡು ಹೋಯ್ತದೆ ಹೊರತು 1 ರೂಪಾಯಿನೂ ಏನೂ ಸಿಗಲ್ಲ ಅದರಿಂದ. ಸೊ ಆಡೋದು ಬೇಡ ಅಂತ ಹೇಳ್ತೀನಿ ಅಷ್ಟೇ. ಮತ್ತೆ ಗೈಸ್ ಇವತ್ತು ನೋಡೋಣ, CSK ಗೆಲ್ತು. CSK ಫ್ಯಾನ್ಸ್ಗೆ ಕಂಗ್ರ್ಯಾಚುಲೇಷನ್ಸ್. ಇವತ್ತು ನೋಡೋಣ ಇಲ್ಲಿ ಮುಗಿಸ್ತೀನಿ. ವಿಡಿಯೋ ಇಷ್ಟ ಆಗುತ್ತೆ ಅಂತ ಅನ್ಕೊಂಡು ವಿಡಿಯೋ ಇಷ್ಟ ಆಗಿದ್ರೆ ಒಂದೊಂದು ಲೈಕ್ ಮಾಡಿ. ತುಂಬ ಜಾಸ್ತಿ ಇಷ್ಟ ಆಗಿದ್ರೆ ಒಂದು ಸಬ್ಸ್ಕ್ರೈಬ್ ಮಾಡಿ ಸಾಕು. ನಿಮ್ಮಿಂದ ನಾವು ನಿಮ್ಮ ಪ್ರೀತಿ ಪ್ರೋತ್ಸಾಹ ಯಾವಾಗಲೂ ಹಿಂಗಿರಲ್ಲ. ಜಾಸ್ತಿ ಟಾಟಾ, ಬೈ ಬಾಯ್.